ಅದೇ ನಿಮಗೆ ಏನಂದ್ರೆ ಈ ದೇವಸ್ಥಾನ ಉದ್ಭವ ಆಗಿರೋದಂದ್ರೆ ಇದೆ ಉದ್ಭವ ಆಗಿರೋದು ಇದು ಉದ್ಭವ ಆಗಿರೋದ್ರಿಂದ ಅದು ಒಂದು ಹಸು ಬಂದು ಇಲ್ಲಿ ಹಾಲು ಕರೆಯೋದು ನಮ್ಮ ತಾತರ ಕಾಲದಲ್ಲಿ ಒಂದು ಇದಾಗಿತ್ತು. ಏನಂದರೆ ಅದು ಹಿಂಗೆ ಬೆಳೆ ಇತ್ತು, ಬೆಳೆದಲ್ಲಿ ಏನೋ ಒಂದು ಯಾಕೋ ಇದು ಹಸು ಹಿಂಗೆ ಅಡ್ಡಾಡ್ತಾ ಇದು ಯಾಕೋ ಇಲ್ಲ ಹಾಲು ಬಂದು ಇದು ಮಾಡ್ತಿದೆ ಕಾಣ್ತಾ ಇಲ್ಲ ಅಂತ ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂದರೆ ಅದು ಈ ಥರ ಜಾಗ ಸಿದ್ದೇಶ್ವರ ಅಂತ ಅದು ಒಂದು ದೇವಸ್ಥಾನ ಐತೆ ಅನ್ನೋದು ಗೊತ್ತಾದ್ಮೇಲೆ ದೇವಸ್ಥಾನ ಅದು ಆಗಿ ಅವಾಗಿನ ಕಾಲದಾಗೆ ಇದಕ್ಕೆ ಮುಂಚೆ ದೇವರು ಅಂದರೆ ಈ ಥರ ದೇವಸ್ಥಾನನೇ ಇದ್ದಿಲ್ಲ. ಅಂದ್ರೆ ಒಂದು ಜಸ್ಟ್ ಕಲ್ನಾಗ ಇಟ್ಟಿರೋದು ಅಂತ ಮಳೆ ಗಾಳಿ ಚಳಿ ಬಂದ್ರೂ ದೀಪ ಹಾಕಿದ್ರೆ ಹಂಗೆ ಉರಿತಾ ಇತ್ತಂತೆ. ಅದು ಅಂದ್ರೆ ಬಾಗ್ಲು ಸತ ಇದ್ದಿಲ್ಲ ದೇವಸ್ಥಾನಕ್ಕೆ, ಅಂತ ಪವಾಡ ಆಗಿದಾವೆ ಇಲ್ಲೆಲ್ಲ. ಮತ್ತೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ದೇವ್ರ ಮೇಲೆ ಅಪ್ಪಣೆ ಆಗುತ್ತೆ, ಅದು ಸುಮಾರು ಪವಾಡ ಆಗಿದಾವೆ. ಮಕ್ಕಳಿದ್ದಾರೆ ಮಕ್ಕಳು ಆ ಥರದ್ದೆಲ್ಲ ಆಗಿದಾವೆ, ತುಂಬಾ ಆಗಿದಾವೆ, ಏನು ತೊಂದರೆ ಇಲ್ಲ. ಆಮೇಲೆ ಇದು ದೇವರ ಹೆಸರು ಸಿದ್ದಪ್ಪ ಅಲ್ವಾ? ಅಮ್ಮಗಿರಿ ಸಿದ್ದೇಶ್ವರ ಅಂತ ತುಂಬಾ ಸಿದ್ದೇಶ್ವರ ಅಂದ್ರೆ ನಡೆಯುತ್ತೆ, ಎರಡು ಒಂದೇ. ನ್ಯಾಮತಿ ಕೋಡಿಕೊಪ್ಪ ಗ್ರಾಮ. ಏನಪ್ಪ ಅಂದ್ರೆ ತುಂಬಾ ಜನ ಭಕ್ತರು ಇದ್ದಾರೆ, ಬರ್ತಾರೆ ಹೋಗ್ತಾರೆ. ಇದು ಏನಪ್ಪ ಇನ್ನೂ ಪ್ರಚಾರ ಆಗಿಲ್ಲ ಅಷ್ಟೇ, ಇನ್ನೇನು ಇಲ್ಲ. ಮತ್ತೆ ಆದಷ್ಟು ಗೊತ್ತಿರೋರು ಮಾಡ್ತಿದ್ದಾರೆ. ಅಂದ್ರೆ ನಾನು ನೋಡ್ರಿ ಇಲ್ಲಿ ಏನು ಅಂದ್ರೆ ನಮಗೆ ನಿಮ್ಮ ಅದೇ ಜೈನರು ಭಕ್ತರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಮಗೆ ಆ ಥರ ಈ ಥರ ಅಂತ ಏನಿಲ್ಲ, ಎಲ್ಲ ಅದು ದೇವರ ಶಿವ ಅಲ್ವಾ ಇದು? ಶಿವ, ಹೌದು. ಶಿವ ಅಂದಮೇಲೆ ಶಿವನೇ ಇದು. ನಿಮಗೆ ಅದೇ ನಮಗೇನಪ್ಪ ಅಂದರೆ ಒಂದು ಅನುಕೂಲ ಆದರೆ ಸಾಕು ಅನ್ನೋ ಉದ್ದೇಶ ಅಷ್ಟೇ. ಏನು ಅಂದರೆ ಇದರಲ್ಲಿ ತುಂಬ ಪವಾಡಗಳು ನಡೆದೋಗಿದ್ದಾವೆ, ನಡೀತಾನೂ ಇದ್ದಾವೆ. ಏನಪ್ಪ ಈ ದೇವಸ್ಥಾನ ಕಡೆಯಿಂದ ಒಂಚೂರು ನಾವು ಇದು ಮಾಡ್ತಿದ್ದೀವಿ, ಹೆಲ್ಪ್ ಆದರೆ ಒಳ್ಳೇದಿತ್ತು, ಹಾಗಾಗಿ ಅಷ್ಟೇ. ನೋಡಿ, ಇದು ನ್ಯಾಮತಿ ಶಿವಮೊಗ್ಗ ಇಂಥ ಒಂದು 40 ಕಿಲೋಮೀಟ್ರ್ ಆಗ್ಬೋದು, ಹೊನ್ನಾಳಿ ಅಂತ ಒಂದು 12 ಕಿಲೋಮೀಟ್ರ್ ಆಗ್ಬೋದು ನಿಮಗೆ. ಇದು ಒಂದು ಉದ್ಭವ ಆಗಿರೋ ಶಿವಲಿಂಗ. ಇದನ್ನು ಅಮೋಘಿ ಸಿದ್ದೇಶ್ವರ ಅಂತಲೂ ಕರೀತಾರೆ. ನೀವಿಲ್ಲಿ ಬರ್ಬೋದು. ಇದು ಉದ್ಭವ ಆಗಿರೋ ಲಿಂಗ ಅಂತ, ಇದು ಪವರ್ಫುಲ್ ಜಾಸ್ತಿ ಇದೆ. ಅಂದ್ಕೊಂಡಿದ್ದೆಲ್ಲ ನಿಮ್ಮದೆಲ್ಲ ಆಗುತ್ತೆ. ಎಷ್ಟೊಂದು ಜನಕ್ಕೆ ಅಂದ್ಕೊಂಡಿರೋದಾಗಿದೆ, ಎಷ್ಟೊಂದು ಜನ ಮನೆ ದೇವರಿದು. ಸೊ ನೀವು ಬಂದು ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿ. ನೀವೇನಾದ್ರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಏನಾರು ಇದ್ದರೆ ಇದ್ರ ಡೆವಲಪ್ಮೆಂಟಿಗೆ ನಿಮಗೊಂದು ನಂಬರ್ ಹಾಕಿರ್ತೀನಿ, ಅವ್ರದ್ದು ಇದು ಪೂಜಾರಿಯವರ ನಂಬರ್ ಇದು. ಇಲ್ಲಾಂದರೆ ಅವ್ರು ಪೂಜಾರಿನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಟ್ರಸ್ಟ್ ನಂಬರು ಕೊಡ್ತಾರೆ, ಟ್ರಸ್ಟ್ ಡೀಟೇಲ್ಸು, ಅದನ್ನು ನಿಮಗೆ ಯೂಸ್ ಆಗ್ಬೋದು. ಆ ಡೀಟೇಲ್ಸ್ ಹಾಕ್ತೀನಿ, ಹೋಗಿ ಒಂದು ಸತಿ ವಿಸಿಟ್ ಮಾಡಿ ದೇವ್ರನ್ನ ಒಂದು ಸತಿ ನೋಡಿ. ಇದು ನನ್ನ ರಿಕ್ವೆಸ್ಟು. ಬೈ ಗೈಸ್.